ಸಮೀರ್ ಕಾಟಿಪಳ್ಳ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ಅಲ್ವಾ ಸರ್? ಖಾದರ್ ಅವರ ಈ ಸ್ಟೇಟ್ಮೆಂಟ್ ಅನ್ನು ಹೆಂಗ್ ನೋಡ್ತೀರಿ ನೀವು? ಕೋಮು ದ್ವೇಷ, ಗಲಭೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ, ಅದರಲ್ಲೂ ಹೇಳಿ ಕೇಳಿ ಕರಾವಳಿ ಭಾಗದಲ್ಲೇ ಹುಟ್ಟಿ ಬೆಳೆದವರು, ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕಿಂತ ಸ್ಟೇಟ್ಮೆಂಟ್ ಕೊಟ್ರು ಅಂತ ನೋಡ್ತೀರಾ ನೀವು, ಅಥವಾ ಹೇಗ್ ನೋಡ್ತೀರಿ ಅವರ ಸ್ಟೇಟ್ಮೆಂಟ್ ಅನ್ನ? ನಾನು ಕೂಡ ಕರಾವಳಿ ಭಾಗದಲ್ಲೇ ಹುಟ್ಟಿ ಬೆಳೆದವನು. ನಾನು ಕಳೆದ 3 ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ರಾಜಕೀಯ ಚಳವಳಿಗಳಲ್ಲಿ ಸಕ್ರಿಯವಾಗಿರುವವನು. ಈಗಿನಷ್ಟು ಈಗ ಕಳೆದ 1 ವರ್ಷ ಏನು ಸುಧೀರ್ ಕುಮಾರ್ ರೆಡ್ಡಿ ಕಮಿಷನರ್ ಆಗಿ ಬಂದ ಮೇಲೆ, ಅರುಣ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ SP ಆಗಿ ಬಂದ ಮೇಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1-2 ದಶಕಗಳಲ್ಲಿ ಯಾವತ್ತೂ ಇಲ್ಲದಷ್ಟು ಕಾನೂನು ವ್ಯವಸ್ಥೆ ಇವತ್ತು ಕಂಟ್ರೋಲ್ ಅಲ್ಲಿದೆ. ಯಾವುದೇ ರೀತಿಯಾದಂತಹ ಕಮ್ಯುನಲ್ ಗಲಾಟೆಗಳು, ದ್ವೇಷ ಭಾಷಣಗಳು ಮತ್ತು ಅದರ ಜೊತೆಯಲ್ಲಿ ಗೂಂಡಾ ಆಕ್ಟಿವಿಟೀಸ್, ಕ್ರಿಮಿನಲ್ ಆಕ್ಟಿವಿಟೀಸ್, ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಪೂರ್ತಿ ಕಂಟ್ರೋಲ್ಗೆ ಬಂದಿದೆ. ಯಾವುದೇ ರೀತಿಯಾದಂತಹ ಗ್ಯಾಂಗ್ ವಾರ್ಗಳು ಇಲ್ಲಿ ನಡೀತಾ ಇಲ್ಲ. ರೌಡಿಗಳ ಪರಸ್ಪರ ಕೊಲೆಗಳು ಇನ್ನೊಂದು ಮತ್ತೊಂದು ಯಾವುದು ಕೂಡ ಇಲ್ಲಿ ಘಟಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ, ಅದು ಕೂಡ ಪೊಲೀಸ್ ಕಮಿಷನರ್ ಅವರಿಗೆ ವಿಪತ್ತು ನಿರ್ವಹಣಾ ಸಭೆ ಅಂತ ಒಂದು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಆನ್ ಮೈಕ್ ಮೀಡಿಯಾಗಳ ಮುಂದೆ ಈ ರೀತಿಯಾದಂತಹ ಕಾನೂನಿನ ಪಾಠ ಮಾಡುವಂತ ಅವಶ್ಯಕತೆ ಏನಿತ್ತು? ಒಂದು, ಈಗ ಇವರೆಲ್ಲ ವಾದ ಮಾಡೋದನ್ನ ನಾನು ಕೇಳ್ತಾ ಇದ್ದೀನಿ. ಇವರೆಲ್ಲ ಹೇಳೋದು ಗಮನಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪ್ರತಿದಿನ ಕ್ರೈಮ್ ನಡೀತಾ ಇದೆ, ಪ್ರತಿದಿನ ಕೊಲೆಗಳಾಗ್ತಾ ಇದೆ, ಪ್ರತಿದಿನ ಗ್ಯಾಂಗ್ ವಾರ್ಗಳು ಆಗ್ತಾ ಇದೆ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದು ಇಲ್ಲದಂತ ಕಾಲದಲ್ಲಿ ಅದೆಲ್ಲವನ್ನು ಕೂಡ ಕಾನೂನಿನ ಮೂಲಕವೇ, ಕಾನೂನಿನ ಚೌಕಟ್ಟಿನ ಮೂಲಕವೇ ಹದ್ದುಬಸ್ತಿನಲ್ಲಿಟ್ಟಿರುವಂತಹ ಅಧಿಕಾರಿಗಳಿಗೆ ನೀವು ಗುಂಡು ಹಾರಿಸಿ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡಿ ಅಂತ ಹೇಳುವಂತ ಅಗತ್ಯ ಏನಿದೆ ಅಂತ ನಾನು ಕೇಳುವಂತದ್ದು. ಅದು ಒಂದು. ಮತ್ತೆ ಇನ್ನೊಂದು, ಇದನ್ನೆಲ್ಲ ಬಹಿರಂಗವಾಗಿ ಹೇಳುವಂತ ವಿಚಾರ ಅಲ್ಲ. ಇದೆಲ್ಲವೂ ಕೂಡ ಒಂದು ವೇಳೆ ಕಾನೂನಿನ ಇವುಗಳು ಸುವ್ಯವಸ್ಥೆ ಪ್ರಶ್ನೆಗಳು ಕೈಮೀರಿದ್ರೆ, ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಕೈಮೀರಿ ನಡೀತಾ ಇದ್ರೆ, ಇದೆಲ್ಲವೂ ಕೂಡ ಆಂತರಿಕವಾಗಿ ಪೊಲೀಸ್ ಇಲಾಖೆಗೆ ಅಲ್ಲಿ ಚರ್ಚೆ ಆಗ್ಬೇಕಾದಂತಹ ಸರ್ಕಾರಗಳು ಸೂಚನೆ ಕೊಡಬೇಕಾದಂತ ವಿಚಾರ. ಇದನ್ನ ಮಾಧ್ಯಮಗಳ ಮುಂದೆ, ಎಲ್ಲಾ ಅಧಿಕಾರಿಗಳ ಮುಂದೆ ಕೂರಿಸಿ, ಕಂದಾಯ ಅಧಿಕಾರಿಗಳನ್ನು ಕೂರಿಸಿ ಈ ಪಾಠವನ್ನು ಮಾಡುವಂತ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಅದು ಅಗತ್ಯವೇ ಇಲ್ಲ. ಒಂದು. ಮತ್ತೆ ಈಗೆಲ್ಲ ಹೇಳಿದ್ರು, ನಾವು ಕ್ರಿಮಿನಲ್ ಗಳನ್ನ ಜೈಲಲ್ಲಿ ಇಟ್ಟು ಸಾಕ್ಲಿಕ್ಕಾಗತ್ತಾ, ಇನ್ನೊಂದು ಮಾಡ್ಲಿಕ್ಕಾಗತ್ತಾ, ಶೂಟ್ ಮಾಡಿಯೇ ಕಂಟ್ರೋಲ್ ಮಾಡ್ಬೇಕು ಅಂತ. ಹಂಗಾದ್ರೆ ನೀವು ಕಾನೂನು, ನೀವೆಲ್ಲ ಸರ್ಕಾರ ನಡೆಸುವವರು, ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ಕೆಲವರ ರಾಜ್ಯದಲ್ಲಿ ಸರ್ಕಾರ ಇದೆ, ಅಥವಾ ಮುಂದೆ ಕೇಂದ್ರಕ್ಕೆ ಸರ್ಕಾರ ಬರಬಹುದು. ನೀವು ಕಾನೂನುಗಳನ್ನ ತಿದ್ದುಪಡಿ ಮಾಡಿ. ನ್ಯಾಯಾಲಯ ಬೇಡ, ಯಾರು ತಪ್ಪಿತಸ್ಥರು ಅಂತ ಕಂಡ್ರೆ ಅವರನ್ನು ಪೊಲೀಸರು ನೇರವಾಗಿ ಶೂಟ್ಔಟ್ ಮಾಡಿ ಶಿಕ್ಷೆ ಕೊಡುವಂತಹದ್ದೇ ಒಂದು ಕಾನೂನು ತಿದ್ದುಪಡಿ ಮಾಡಿ. ಪುಡಾರಿಗಳನ್ನ ಕಂಟ್ರೋಲ್ ಮಾಡಕ್ಕಾಗದೆ ಪಬ್ಲಿಕ್ ಎದುರಿಗೆ ಹೀರೋ ಆಗೋಕೆ ಪೊಲೀಸರನ್ನ ಕಾಯಿನ್ ಅಥವಾ ದಾಳವಾಗಿ ಬಳಸ್ಕೊಂಡ್ರು ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ಅಂತಾನಾ ನಿಮ್ ಸ್ಟೇಟ್ಮೆಂಟ್ ನೀವ್ ಹೇಳ್ತಾ ಇರೋದು? ಇದು ಅಗತ್ಯನೇ ಇಲ್ಲ. ನನ್ಗೆ ಅನಿಸುವಂತದ್ದು, ಪೊಲೀಸ್ ಕಮಿಷನರ್ ಅವರು ಯಾವುದೇ ರಾಜಕಾರಣಿಗಳ ಅನಗತ್ಯ ಪ್ರಭಾವ ಮಾತುಗಳಿಗೆ ಬೆಲೆ ಕೊಡ್ತಾ ಇದ್ರು. ಕಾನೂನು ಪ್ರಕಾರ ಸಚಿವರುಗಳಿಗೆ, ಶಾಸಕರುಗಳ ಮಾತುಗಳಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡ್ತಾರೆ. ಅದರ ಆಚೆಗೆ ಕಾನೂನಿನ ಪ್ರಕಾರ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅದು ಇಲ್ಲಿಯ ಯಾವುದೇ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಇವತ್ತು ನುಂಗಲಾರದ ತುತ್ತಾಗಿದೆ. ಅದಕ್ಕಾಗಿ ಕಮಿಷನರ್ ಅವರನ್ನ, SP ಅವರನ್ನ ಡಿಗ್ರೇಡ್ ಮಾಡ್ಲಿಕ್ಕೆ, ಅವರ ಒಂದು ಇದನ್ನ ಕಾನ್ಫಿಡೆನ್ಸ್ ಅನ್ನ ಕುಂಠಿತ ಮಾಡ್ಲಿಕ್ಕೆ ಇಂತಹ ಒಂದು ಹೇಳಿಕೆಯನ್ನ ಕೊಟ್ಟರು ಅನ್ನುವಂಥದ್ದು ಇವತ್ತು ಚರ್ಚೆ ಇರೋದು ಮೇಡಮ್. ಅದರಿಂದಾಗಿ UT ಖಾದರ್ ಅವರ ಈ ಹೇಳಿಕೆ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡಿದೆಯೇ ಹೊರತು ಇನ್ನು ಯಾವುದೇ ರೀತಿಯಾದಂತಹ ಒಂದು ಸಾಮಾಜಿಕವಾದಂತಹ ಅಥವಾ ಲಾ ಅಂಡ್ ಆರ್ಡರ್ ನ ಕಂಟ್ರೋಲ್ ಮಾಡುವಂತ ಉದ್ದೇಶದಿಂದ ಇರಲಿಲ್ಲ. ಮತ್ತು ಆ ರೀತಿ ಹೇಳುವಂತದ್ದು ತಪ್ಪು. ಸರ್ಕಾರ ನಡೆಸುವವರು, ಕ್ಯಾಬಿನೆಟ್ ನಲ್ಲಿರುವಂತವರು ಈ ರೀತಿ ಕಾನೂನನ್ನ ಕೈಗೆತ್ಕೊಂಡು ಶೂಟ್ ಮಾಡಿ ಅಂತ ಹೇಳುವಂತಹದ್ದು ಖಂಡಿತವಾಗಿಯೂ ಕೂಡ ಖಂಡನಾರ್ಹ ಮತ್ತು ಇದರ ಮೇಲೆ ಕ್ರಮ ಆಗಬೇಕು ಅಂತ ನಾವಂತೂ ಒತ್ತಾಯ ಮಾಡ್ತೀವಿ. ಬರ್ತೀನಿ.